ಸಂಸ್ಕೃತ ಸಂಧಿಯಲ್ಲಿ ಎರಡು ಟೈಪ್ಸ್ ಇದೆ. ಸ್ವರ ಸಂಧಿ ಹಾಗೂ ವ್ಯಂಜನ ಸಂಧಿ. ಸ್ವರ ಸಂಧಿನ ಮತ್ತೆ 4 ಭಾಗವಾಗಿ ಡಿವೈಡ್ ಮಾಡಲಾಗಿದೆ. ಸ್ವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ. ವ್ಯಂಜನ ಸಂಧಿಯಲ್ಲಿ 3 ಟೈಪ್ಸ್ ಇದೆ. ಜಸ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ ಅಂತೇಳಿ 3 ವಿಧಗಳಿವೆ. ಇದರಲ್ಲಿ ವಿಸರ್ಗ ಸಂಧಿನೂ ಕೂಡ ಬರುತ್ತೆ ವ್ಯಂಜನ ಸಂಧಿಗೆ. ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾದರೆ ಸ್ವರ ಸಂಧಿ ಅಂತೇಳಿ ಕರಿತೀವಿ. ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದನ್ನು ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಪ್ರಮುಖವಾದವು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ. ಗುಣಸಂಧಿ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಆ ಕಾರಗಳಿಗೆ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಆ ಕಾರಗಳಿಗೆ ಋಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತೆ. ಇದಕ್ಕೆ ನಾವು ಗುಣಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ ಸುರೇಂದ್ರ, ದರ ಪ್ಲಸ್ ಇಂದ್ರ ದರೇಂದ್ರ, ಇದು ಉದಾಹರಣೆ ಆಗಿದೆ.